ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಾಕು ಇರಿದು ಪ್ರಿಯಕರನಿಂದಲೇ ವಿವಾಹಿತೆಯ ಕೊಲೆ ಆಗಿದೆ. ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಮಕ್ಕಳು. ಈಗ ಮಕ್ಕಳು ಅನಾಥರಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ತೇಜಸ್ವಿನಿ ಸಾವನ್ನಪ್ಪಿರುವಂಥ ಮಹಿಳೆಯ ಹೆಸರು. 32 ವರ್ಷ ಈಕೆಗೆ. ಕೊಲೆ ಮಾಡಿ ಆರೋಪಿ ಸಂದೀಪ್ ಎಸ್ಕೇಪ್ ಆಗಿದ್ದಾನೆ. 7 ವರ್ಷದ ಮಗ, 3 ವರ್ಷದ ಹೆಣ್ಣು ಮಗು ಈಗ ಅನಾಥ. ಹೃದಯ ಕಲುಕುವಂತಹ ಘಟನೆ ಇದು. ಆ 2 ಮಕ್ಕಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಹೃದಯ ಕಲಕತ್ತೆ. 3 ದಿನದ ಹಿಂದೆ ಚಾಕು ಇರಿತ ಆಗತ್ತೆ. ಚಿಕಿತ್ಸೆಯನ್ನು ಪಡಿತಾ ಇದ್ರು. ಈಗ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಮಹಿಳೆ. ಜಿಲ್ಲಾಸ್ಪತ್ರೆ ಶವಗಾರದ ಬಳಿ ಮನ ಕಲುಕುವಂಥ ದೃಶ್ಯ ಇದು. ಅಮ್ಮನ ಸಾವಿನ ಅರಿವೇ ಇಲ್ಲದೆ ಸಂಬಂಧಿಕರ ಮಡಿಲಲ್ಲಿ ಆಟ ಆಡ್ತಿದ್ದಾರೆ ಮಕ್ಕಳು. ಏನು ಗೊತ್ತಿಲ್ಲ. 3 ವರ್ಷದ ಹೆಣ್ಣು ಮಗು. ಆ ಕಂದವನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಮನಸ್ಸು ಎಷ್ಟೇ ಕಲ್ಲಾಗಿದ್ರೂ ಕೂಡ ಕರಗು ಹೋಗ್ಬಿಡುತ್ತೆ. ಆ ರೀತಿಯ ಮನ ಕಲುಕುವಂಥ ದೃಶ್ಯ ಇದು. ಹೊಟ್ಟೆಗೆ ಇರಿತ ಆಗತ್ತೆ. ತಕ್ಷಣ ಅವರನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಈಗ ಚಿಕಿತ್ಸೆ ಫಲಿಸದೆ ಮಹಿಳೆಯ ಸಾವಾಗಿರುವಂಥ ಘಟನೆ ಇದು. ಗಂಡನನ್ನು ಬಿಟ್ಟು 2 ಮಕ್ಕಳೊಂದಿಗೆ ಜೀವನವನ್ನು ಮಾಡ್ತಾ ಇದ್ಲು ಈ ತೇಜಸ್ವಿನಿ. ಸೊ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಮಕ್ಕಳನ್ನು ನೋಡ್ಕೊಳ್ತಾ ಇದ್ರು. 1 ತಿಂಗಳಿಂದ ಹಿಂದೆ, ಅಂದರೆ 1 ತಿಂಗಳ ಹಿಂದೆ ಸಂದೀಪ್ ಎಂಬುವರ ಜೊತೆ ಈ ತೇಜಸ್ವಿನಿ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಪ್ರಿಯಕರನಿಂದ ಚಾಕು ಇರಿತ ಆಗಿದೆ. ಅಕ್ರಮ ಸಂಬಂಧ ಇತ್ತು ಅಥವಾ ಮತ್ತೆ ಈಕೆ ಇನ್ನೊಂದು ಸಂಬಂಧವನ್ನು ಇಟ್ಕೊಂಡಿದ್ರು. ಆ ಪ್ರಿಯಕರ ಯಾಕೆ ಚಾಕು ಇರಿದ ಅನ್ನೋದು ತನಿಖೆ ಆಗಬೇಕು.